ಹಾಯ್ ಎಲ್ರಿಗೂ ವೆಲ್ಕಮ್ ಟು ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಮಿನಿ ಬ್ಲಾಗ್ ತೋರಿಸ್ತಾ ಇದ್ದೀನಿ, ಏನು ಡೈಲಿ ರುಟೀನಲ್ಲಿ ಇರುತ್ತೆ ಅಂತ. ಇವತ್ತು ರಮೇಶ್ಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ವರ್ಕ್ ಫ್ರಮ್ ಹೋಮ್ ಇದೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರಬೇಕು. ನಾನು ಇವತ್ತು ಮಾಡ್ತಾ ಇರೋದು ಸ್ನ್ಯಾಕ್ಸ್ ಥರ ಅಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ನಮ್ಮೂರಲ್ಲಿ ಸೆವೆಂತ್ ಇದ್ದಾಗ ಡೈಲಿ ನಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಲ್ಗೆ ನಮ್ಮೂರಿಂದ. ಸೊ ಆ ಟೈಮಲ್ಲಿ ನಾವು ಅಮ್ಮ ಮಾಡಿಕೊಡೋದು ನಮಗೆ ಮಾವಿನಕಾಯಿದು ಒಂದು. ಸೊ ಮಾವಿನಕಾಯಿ ತಂದಿದೆ ನಾನು ಇಲ್ಲೇ ಮಾರ್ಕೆಟಲ್ಲಿ ಎರಡು. ಸೊ ಅದರಲ್ಲಿ ಒಂದಿಷ್ಟು ಪ್ರಿಪೇರ್ ಮಾಡ್ತೀನಿ. ಮತ್ತು ಜ್ಯೂಸ್ ಮಾಡ್ಕೋಬೇಕು, ತುಂಬ ಬಿಸಿಲಿರೋದ್ರಿಂದ ಜ್ಯೂಸ್ ಮಾಡ್ಕೋಬೇಕು. ಸೊ ಜ್ಯೂಸು ಮಾಡ್ತೀನಿ. ಆ್ಯಂಡ್ ABC ಜ್ಯೂಸ್ ಮಾಡ್ಕೋಬೇಕು, ಎಲ್ಲ ತಂದಿಟ್ಕೊಂಡಿದ್ದೀನಿ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಸೊ ಬನ್ನಿ. ಸೊ ಮಾವಿನಕಾಯಿ ತೊಗೊಂಡಿದ್ದೀನಿ, ಆಲ್ರೆಡಿ ಕಟ್ ಮಾಡಿದೆ, ಯಾಕಂದರೆ ನೆನೆ ಚಿತ್ರಾನ್ನಕ್ಕೆ ಗೊಜ್ಜು ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಸೊ ಇದರಲ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ತುಂಬ ಈಸಿ ರೆಸಿಪಿ, 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಸೊ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಪುಟಾಣಿದು. ಇಲ್ಲಿ ಮಾವಿನಕಾಯಿ ಹಚ್ಕೊಂಡಿದ್ದೀನಿ, ಇಷ್ಟು ಅಂದರೆ ಇಷ್ಟು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಜಸ್ಟ್ ಸ್ಮಾಲ್ ಅಮೌಂಟ್ ಆಫ್ ನನ್ನ ರೆಸಿಪಿ ಚಿಕ್ಕದಾಗಿ ಅಂದರೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ಇದು ಮಾವಿನಕಾಯಿ ಮತ್ತು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಷ್ಟು, ಈ ಮಾವಿನಕಾಯಿಗೆ ಬೇಕಾಗಿರೋಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು, ಮಾವಿನಕಾಯಿ ನಾವು ನಮ್ಮೂರ ಕಡೆ ಎಲ್ಲ ಕುಟ್ಬಿಟ್ಟು, ಕಲ್ಲಲ್ಲಿ ಕುಟ್ಬಿಟ್ಟು ಮಾವಿನಕಾಯಿ ತಿಂತಾಯಿದ್ವಿ. ಈ ಥರ ಸಣ್ಣದಾಗಿ ಹಚ್ಚಿದ್ರೆ ಮಾವಿನಕಾಯಿ ಇನ್ನೂ ಹುಳಿ ಆಗುತ್ತಂತೆ. ಅಂದರೆ ಕಲ್ಲಲ್ಲಿ ಚಚ್ಚಿದ್ರೆ ಅಷ್ಟು ಹುಳಿ ಬರಲ್ಲ, ಬಟ್ ಹಚ್ಚಿದ್ರೆ ಚಾಕುಲಿ ಮಾವಿನಕಾಯಿ ಹುಳಿ ಆಗುತ್ತಂತೆ. ಆ ಥರ ಹೇಳ್ತಾಯಿದ್ರು ನಮ್ಮಮ್ಮ ಅವರೆಲ್ಲ. ಹೌದು ಅನಿಸುತ್ತೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ತಾಯಿದೆ. ಸ್ವಲ್ಪ ಅಷ್ಟು ಆಯಿಲ್ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗುತ್ತಾರೆ. ಇನ್ನೊಂದು ಥರನೇ ಇರುತ್ತೆ, ನಾರ್ಮಲಾಗಿ ನೀರಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಮಾವಿನಕಾಯಿನ ಬಾಕ್ಸಲ್ಲಿ ಹಾಕಿ ಇದು ಮಾಡಿದ್ರೆ ಬರುತ್ತೆ ನೋಡಿ. ನಾವು ಚಿಕ್ಕ ಅಂದರೆ ಸ್ಕೂಲಲ್ಲಿದ್ದಾಗ ಈ ಥರ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಸ್ಕೂಲಿಂದ ಬರುವಾಗ, ಸ್ಕೂಲಿಗೆ ಹೋಗುವಾಗ ತಿನ್ಕೊಂಡು ಹೋಗ್ತಾ ಇದ್ವಿ. ನಿಮಗೂ ಯಾರಿಗಾದರೂ ಆ ಥರ ಇದ್ದರೆ, ಅಂದರೆ ಆ ಥರ ಯಾರಿಗಾದ್ರೂ ಮಾಡಿದರೆ ಸ್ಕೂಲಲ್ಲಿದ್ದಾಗ ಇದು ಮಾಡಿ ನೋಡಿ. ಈ ಥರ ಚೆನ್ನಾಗಿದ್ದಾಗಲಿ. ಸೊ ಈ ಥರ ಕಲರ್ ಆಗುತ್ತೆ, ಲೈಕ್ ಈ ಥರ ಗ್ರೀನ್ ಇದಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಅರಿಶಿನ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ, ನಾನು ಸಕ್ಕರೆ ಹಾಕಬೇಕು. ನಾನು ಎಲ್ಲ ಹಾಕಿದೆ. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ನೀವು ಬೇಕಿದ್ರೆ ಬೆಲ್ಲ ಹಾಕೋಬೋದು, ಸಕ್ಕರೆ ಇಷ್ಟ ಆಗಲ್ಲ ಅಂತ ಅನ್ನೋದು. ಸೊ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಈ ಥರ ಬರುತ್ತೆ. ಇನ್ನು ಸ್ವಲ್ಪ ಫ್ರೈ ಮಾಡಿ, ಅದು ಉಪ್ಪು ಮತ್ತು ಏನು ಸಕ್ಕರೆ ಇದೆಯಲ್ವಾ, ಅದು ಚೆನ್ನಾಗಿ ಕರಗಿದ್ಮೇಲೆ ಇದನ್ನ ಓಪನ್ ಮಾಡ್ತೀನಿ. ಸೊ ಅಂತ ಆಗ್ತಾಯಿದೆ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ಅದು ಆಪ್ಷನಲ್ಲು. ನನಗೆ ಕರಿಬೇವಿನ ಸೊಪ್ಪು ಬೇಡ ಅಂತೇಳಿ ನಾನು ಹಾಕ್ಕೊಂಡಿಲ್ಲ. ಸೊ 1-2 ಎಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫೈನಲಿ ರೆಡಿ ಆಯಿತು, ಸಖತ್ತಾಗಿದೆ. ನಾನು ಟೇಸ್ಟ್ ಮಾಡಿದೆ. ರಮೇಶಿಗೆ ಕೊಡೋಣ ಬನ್ನಿ. ನೋಡಿದ್ರಲ್ಲ, ಇದು ಆಲ್ಮೋಸ್ಟ್ ಖಾಲಿ. ಸ್ವಲ್ಪನೇ ಮಾಡಿದ್ದು ನಾನು, ಅದು ಚೈಲ್ಡ್ಹುಡ್ನ ಮತ್ತು ನಂಗೆ ಇದು ಮಾಡಿದ್ದು. ನಾವು ಅವಾಗ ಮಾಡ್ಕೊತಿದ್ವಲ್ಲ, ಅದೇ ಥರ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಾಡ್ಕೊಂಡು ನನಗೆ ಖಾಲಿ ಆಯಿತು, ಬಟ್ ಸಕ್ಕತ್ತಾಗಿದೆ. ಮತ್ತು ಇವಾಗ ಜ್ಯೂಸ್ ಮಾಡಬೇಕು. ಕರ್ಬೂಜ ತೊಗೊಂಡು ಬಂದಿದ್ದೀನಿ ಹೋಗಿ. ಸೊ ಅದು ಜ್ಯೂಸ್ ಮಾಡಬೇಕು. ಅದಾದಮೇಲೆ ABC ಜ್ಯೂಸ್ಗೆ ರೆಡಿ ಮಾಡ್ಕೋಬೇಕು. ಅಂದರೆ ಕ್ಯೂಬ್ ಮಾಡ್ಕೊತೀನಿ. ಅದು ಯಾವ ಥರ ಮಾಡ್ಕೊತೀನಿ ಅಂತ ನಾನು ತೋರಿಸ್ತೀನಿ. ಸೊ ಇವಾಗ
ಜ್ಯೂಸ್ ಮಾಡೋಣ. ಜ್ಯೂಸ್ ಮಾಡೋದಕ್ಕೆ ಚೊಂಬು ತೊಗೊಂಡಿದ್ದೀನಿ. ಇದರಲ್ಲಿ ನೀರು ಹಾಕ್ಬಿಟ್ಟು ಬೆಲ್ಲನ ಸ್ವಲ್ಪ ನೆನೆ ಹಾಕೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಕರ್ಬೂಜನೂ ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಇದು ಮಾಡ್ಕೊತೀನಿ. ಸೊ ಈ ಬೇಸಿಗೆಯಲ್ಲಿ ನನಗಂತೂ ಫಸ್ಟ್ ಆಫ್ ಆಲ್ ತುಂಬ ಬಿಸಿ ಇರುತ್ತೆ ಒಳಗಡೆ. ಅದಕ್ಕೋಸ್ಕರ ನಾನು ಒಂದು ಮಡಿಕೆ ತೊಗೊಂಡು ಬಂದೆ. ಇದಕ್ಕೆ ನೀರು ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ತಣ್ಣಗಿರುತ್ತೆ ನೀರು. ಊರಲ್ಲೆಲ್ಲ ಇರುತ್ತೆ, ಬಟ್ ಇಲ್ಲಿ ಅದೇ ಬೇಕು ಅಂತ ನೋಡಿದೆ. ಸೊ ಸಿಕ್ತು. 350 ಏನೋ ಆಯಿತು ಮಡಿಕೆ. ತುಂಬ ಚೆನ್ನಾಗಿತ್ತು. ತುಂಬ ತಣ್ಣಗಿರುತ್ತೆ ನೀರು. ಈ ಬೇಸಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಕಟ್ ಮಾಡಿಬಿಟ್ಟು ಸ್ಮಾಲ್ ಪೀಸಾಗಿ ಕಟ್ ಮಾಡಿಬಿಟ್ಟು ಒಳಗಡೆ ಏನು ಎಕ್ಸ್ಟ್ರಾಸ್ ಇದೆಯೋ ಅದೆಲ್ಲ ತೆಗೆದುಬಿಟ್ಟು ನಾನು ಮಿಕ್ಸ್ಚರ್ಗೆ ಹಾಕ್ಕೊತೀನಿ. ಜ್ಯೂಸ್ ಮಿಕ್ಸ್ಚರ್ಗೆ ಬೆಲ್ಲ ಒಂದು ಕಡೆ ನೆನೆ ಹಾಕಿದ್ದೀನಿ ನಾನು ನೀರಲ್ಲಿ, ತಣ್ಣಗಿರೋ ನೀರಲ್ಲಿ ನೆನೆ ಹಾಕ್ಬಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಸ್ಮ್ಯಾಶ್ ಮಾಡಿ ಪುಡಿ ಮಾಡಿಬಿಟ್ಟು ಅದೇ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಜ್ಯೂಸ್ ಮಿಕ್ಸ್ಚರ್ಗೆ ಹಾಕೋಣ. ನೋಡಿ ಈ ಥರ ಮೇಲ್ಗಡೆ ಇದು ಪೀಲ್ ಆಫ್ ಮಾಡಿಕೊಂಡು ಒಳಗಡೆ ಏನು ಎಕ್ಸ್ಟ್ರಾ ಇದೆ ಅದೆಲ್ಲ ತಕ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಕಟ್ ಮಾಡಿಬಿಟ್ಟು ನಾನು ಮಿಕ್ಸ್ಚರ್ಗೆ ಹಾಕ್ಕೊತೀನಿ. ಇವಾಗ ಫೈನಲಿ ಜ್ಯೂಸ್ ರೆಡಿ ಆಯಿತು. ಸ್ವಲ್ಪ ಅದು ಬೆಲ್ಲ ಸ್ವಲ್ಪ ಕರಗಬೇಕು. ಇನ್ನೊಂದು ಏನಂದರೆ ನಮ್ಮ ಹೊಲದಲ್ಲಿ ಇದು ಕರ್ಬೂಜ ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ. ನಮ್ಮ ಹೊಲದಲ್ಲಿ ಬುಡ್ಮೆಕಾಯಿ ಅಂತ ಬಿಡೋದು, ಅಂದರೆ ಸ್ವಲ್ಪ ಚಿಕ್ಕದು ಕರ್ಬೂಜ ಥರನೇ ಸ್ವಲ್ಪ ಚಿಕ್ಕದು ಬಿಡೋದು. ಸೊ ಅದನ್ನು ತೊಗೊಂಡು ಬಂದುಬಿಟ್ಟು ನಮ್ಮಮ್ಮ ಏನು ಮಾಡಿಕೊಡೋದು ಅಂದರೆ ಕರ್ಬೂಜದ್ದು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ, ಸ್ವಲ್ಪ ಕಾಯಿ ತುರಿ ಮತ್ತು ಕರ್ಬೂಜ 3 ಮಿಕ್ಸ್ ಮಾಡ್ಕೊಂಡು ತಿಂದರೆ, ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ, ಹಾಗೆ ಕಾಯಿ ತುರಿ ಜಸ್ಟ್ ಉದುರಿಸ್ಕೊಳ್ಳೋದು, ತುಂಬ ಚೆನ್ನಾಗಿರ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತಾರೆ, ಗೊತ್ತಿರುತ್ತೆ. ಸೊ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು. ಸೊ ಜ್ಯೂಸ್ ರೆಡಿ ಆಯಿತು. ರಮೇಶ್ ಕೊಡೋಣ. ಸೊ ರಮೇಶಿಗೆ ಜ್ಯೂಸ್ ಕೊಟ್ಟಾಯಿತು. ಇವಾಗ ನಂದು ಚೆನ್ನಾಗಿದೆ. ಸೊ ನೆಕ್ಸ್ಟು ABCದು ಕ್ಯೂಬ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡೋಂತ ನಾನು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಮನೇಲಿದ್ದಾಗ ಟ್ರೈ ಮಾಡಿದ್ದೆ. ಚೆನ್ನಾಗಿತ್ತು, ರಿಸಲ್ಟ್ ಚೆನ್ನಾಗಿ ಕೊಟ್ಟಿತ್ತು. ಬಟ್ ಅದಾದಮೇಲೆ ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ABCದು ಕ್ಯೂಬ್ ಮಾಡ್ಕೋಬೇಕು. ನಾನು ಏನೇನು ಹಾಕ್ಕೊತೀನಿ ಅಂದರೆ ABCದು ಜ್ಯೂಸ್ ಮಾಡೋದು ಅಂದರೆ ಕ್ಯೂಬ್ ಮಾಡೋದಕ್ಕೆ ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ ಮತ್ತು ಸ್ವಲ್ಪ ಇದು ಕರ್ಬೇವಿನ ಸೊಪ್ಪು, ಆಮ್ಲ, ಶುಂಠಿ ಇಷ್ಟೆಲ್ಲ ಹಾಕ್ಕೊತೀನಿ, ಕ್ಯೂಬ್ ಮಾಡ್ಕೊತೀನಿ. ಸೊ ಲಾಸ್ಟ್ ನಾನು ಮಾಡಿದ್ದಾದಮೇಲೆ ತೋರಿಸ್ತೀನಿ ಕ್ಯೂಬ್ನ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಐದು ಕಾರ್ಟ್ರೇಜು 5 ಚೇಂಜ್ ಮಾಡಬೇಕಾ? ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? 60 ಇದೆ, 60 ಇದೆ. ಹಂಗಂದ್ರೆ ಕುಡಿಯೋ ನೀರು ಜಾಸ್ತಿ ಇದೆ. 1 ಇಯರ್ ಒಂದ್ಸರಿ ಕಂಪಲ್ಸರಿ ಚೇಂಜ್ ಮಾಡಿಸ್ಕೋಬೇಕು. 10% ಆಫರ್ ಇದೆ ಈ ಮಾಡಲ್ಗೆ. ಕಮ್ಮಿ ಕಾರ್ಟ್ರೇಜು. ಇವಾಗ ಹೆಂಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀರಾ? ಸರ್ವಿಸ್ ಅಂದರೆ 4 ಕ್ಲೀನ್ ಮಾಡ್ತೀರಾ? ಬರೀ 2 ಮಾಡೋದು. ಏಕೆ?
ಎಷ್ಟು ಸರ್ವಿಸ್ ಇರುತ್ತೆ 1 ಇಯರ್ಗೆ ಹಾವೆಲ್ಸ್ ತೊಗೊಂಡ್ರೆ? 2 ಸರ್ವಿಸ್ ಇತ್ತು. ಹಾಂ. ಅಷ್ಟೇನಾ ಕ್ಲೀನ್ ಮಾಡೋದು? ಒಳಗಡೆ ಕೆಲವೊಂದು ಈಗ ಬೇರೆ ಪ್ಯೂರಿಫೈಯಲ್ಲೆಲ್ಲ ಒಳಗಡೆ ಒಂದು ಸ್ವಲ್ಪ ಗಲೀಜು ಥರ ಕಟ್ಕೊಂಡಿರುತ್ತಲ್ಲ, ಅದು ಯಾವುದು? ಹಾಂ, ಇದೇನೂ ಆಗಿಲ್ವಾ? ಬ್ಲ್ಯಾಕ್ ಆ ಥರ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ? ಚೇಂಜ್ ಮಾಡಿಸ್ಬೇಕು. ಫುಲ್ ಚೇಂಜ್ ಮಾಡಿಸ್ಬೇಕಾ? ಬಟ್ ಇದೇನು ಆಗಿಲ್ಲ ಆ ಥರ. ಚೆಕ್ ಮಾಡ್ತೀನಿ. ಅದೆಲ್ಲ ಮತ್ತೆ ಹಾಕ್ತೀರಾ ಆ ಥರ, ಅಥವಾ ಅದರ ಅವಶ್ಯಕತೆ ಏನಿಲ್ವಾ? ಕಾರ್ಟ್ರಿಜ್ಗಳು ಓ ಹಾಂ ಹಾಂ, ಆದಷ್ಟು ಬೇಗ ಚೇಂಜ್ ಮಾಡಿಸ್ಕೊಂಡು ಮಾಡಿಸ್ಕೊತೀವಿ. ಎಷ್ಟಾಗುತ್ತೆ ಅದು ಕಾರ್ಟ್ರೇಜ್ ಹಾಕೋದಕ್ಕೆ? 1 ಇಯರು 4,000 ಇದೆ. 10% ಡಿಸ್ಕೌಂಟ್ ಹೋಗಿ 3,600. $3,600ಗೆ ಒಂದು ನಿಮಗೆ 2 ಸರ್ವಿಸ್ ಇರ್ತದೆ. ಓಕೆನಾ? ಹೊರಗಡೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಕಂಪ್ನಿ ಕೊಡ್ಕೊಡ್ತದೆ. ಪಂಪು ಎಲ್ಲ ನಿಮ್ಗೆ ಇಷ್ಟು ಕವರ್ ಆಯ್ತದೆ 1 ಇಯರಲ್ಲಿ. ಓಕೆ, 11,400 ಕವರ್ ಆಯ್ತದೆ. ಎಷ್ಟು? 3,600 ಅಲ್ಲ? ಅದು ಕ್ಲೀನ್ ಮಾಡಲೇ ಇಲ್ಲ ಮೇಲ್ಗಡೆ ಅದು ಇದ್ದಿದ್ದು. ಹಾಂ, ಅದೇನು ಕ್ಲೀನ್ ಆಗಲ್ಲ ಒಳಗಡೆ. ಇದು ಓಪನ್ ಆಗಲ್ಲ ಇದು.
ಹಾಯ್, ಗುಡ್ ಈವ್ನಿಂಗ್. ABCದು ಕ್ಯೂಬ್ ಅಂದರೆ ಏನು ನಾನು ಮಾಡ್ಕೊಂಡಲ್ಲ, ಅದು ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ವಾಟರ್ ಫಿಲ್ಟರ್ ಸರ್ವಿಸ್ ಇತ್ತು ನಮ್ಮದು ಹ್ಯಾವೆಲ್ಸದ್ದು. ಸೊ ಅವ್ರು ಬಂದಿದ್ರು, ಲಾಸ್ಟ್ ಸರ್ವಿಸ್ ಇತ್ತು. ಸೊ ಅದಕ್ಕೋಸ್ಕರ ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಟೈಮ್ ಇವಾಗ ಆಲ್ರೆಡಿ ಇದು ಸಿಕ್ಸ್ ಆಗಿದೆ ಅನಿಸುತ್ತೆ. ಟೀ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವಾಟರ್ ಪ್ಯೂರಿಫೈಯರ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಅಂದರೆ ಹೇಗಿರುತ್ತೆ ಏನೋ ಅಂತೆಲ್ಲ ಅವ್ರನ್ನ ಕೇಳಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಈವನ್ ವಿಡಿಯೋ ಕ್ಲಿಪ್ಸ್ ಸಹ ತಗೊಂಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.